ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ಕೇಳ್ತಾ ಇದ್ರು, ನಾವು ಏನೇ ಮಾಡಿದ್ರೂ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ, ಗಿಡ ಮಾತ್ರ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೀತಾ ಇದೆ, ಬಟ್ ಮೊಗ್ಗುಗಳು ಯಾಕೆ ಬರ್ತಾ ಇಲ್ಲ ಹೇಳಿ, ಇದಕ್ಕೇನು ಕಾರಣ, ಹಾಗೆ ಸೊಲ್ಯೂಷನ್ನ ಕೂಡ ಹೇಳಿ ಅಂತ ಕೇಳ್ಕೊಂಡಿದ್ರು. ಸೊ ಅವ್ರಿಗೋಸ್ಕರ ಇವತ್ತಿನ ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ತುಂಬ ಹೂಗಳು ಗಿಡದಲ್ಲಿ ಬಿಡಬೇಕು ಅಂದರೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದರಲ್ಲಿ ಫಸ್ಟಲ್ಲಿ ಬರೋವಂಥದ್ದನ್ನು ನಾನು ಹೇಳಿಬಿಡ್ತೀನಿ. ಫಸ್ಟಿಗೆ ಪ್ರೂನಿಂಗ್ ಅಂತ ನಾವೇನು ಕರಿತೀವಿ ಅದನ್ನು ತುಂಬ ಚೆನ್ನಾಗಿ ನಮಗೆ ಗೊತ್ತಿರಬೇಕು. ಯಾರ್ಯಾರು ಗಿಡಗಳನ್ನ ಹಾಕಿದ್ದೀರಾ ನಿಮ್ಮ ಬಾಲ್ಕನಿಲಿ ಅಥವಾ ತೋಟದಲ್ಲಿ, ಪ್ರೂನಿಂಗ್ ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಪ್ರೂನಿಂಗಲ್ಲಿ ಎರಡು ಥರವಾದಂಥ ಪ್ರೂನಿಂಗನ್ನು ನಾವು ನೋಡ್ಬೋದು. ಒಂದು ಹಾರ್ಡ್ ಪ್ರೂನಿಂಗ್, ಹಾಗೆಯೇ ಇನ್ನೊಂದು ಡೆಡ್ ಹೆಡ್ಡಿಂಗ್. ನಾನು ಮಾಡ್ತಾ ಇರುವಂಥದ್ದು ಡೆಡ್ ಹೆಡ್ಡಿಂಗ್ ಅಂತಂದರೆ ಹೂಗಳು ಯಾವ್ದ್ಯಾವುದು ಫೇಡೆಡ್ ಫ್ಲವರ್ಸ್ ಇದೆ ಇದರಿಂದ ಒಂದು 4-5 ಇಂಚ್ ಆಗುವಷ್ಟು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಬಿಕಾಸ್ ಈ ರೀತಿ ಕಟ್ ಮಾಡಿ ತೆಗೆದಾಗ ಮಾತ್ರ ಅಲ್ಲಿಂದ ಹೊಸ ಗಿಡ ಹುಟ್ಟಕ್ಕೆ ಶುರು ಆಗೋದು, ಹೊಸ ಸ್ಟೆಮ್ಮು ಬರೋಕ್ಕೆ ಸ್ಟಾರ್ಟ್ ಆಗಿ ಅದರಲ್ಲಿ ಹೊಸ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಒಂದು ಸಲ ಹೂ ಬಿಟ್ಟಿರೋವಂಥ ಸ್ಟೆಮ್ಮಲ್ಲಿ ಪದೇ ಪದೇ ಹೂಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹಾರ್ಡ್ ಪ್ರೂನಿಂಗ್ ಹಾಗೆ ಸಾಫ್ಟ್ ಪ್ರೂನಿಂಗ್ ಎಲ್ರಿಗೂ ಗೊತ್ತಿರಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ, ಹೂಗಳಾದ ಮೇಲೆ ಅದರಲ್ಲೇ ಆ ಹೂವನ್ನು ಬಿಟ್ಬಿಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಹೂವಿಂದ ಕೆಳಗಡೆ ಭಾಗ ಒಂದು 5-6 ಇಂಚು ಕಟ್ ಮಾಡಿ ತೆಗೆದಾಗ ಹೊಸ ಚಿಗುರು ಬರುತ್ತೆ. ಆ ರೀತಿ ಹೊಸ ಚಿಗುರು ಬಂದಾಗ ಅದರಲ್ಲಿ ಎಲ್ಲ ಚಿಗುರುಗಳಲ್ಲೂ ಹೊಸ ಹೊಸ ಮೊಗ್ಗುಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಹಾರ್ಡ್ ಪ್ರೂನಿಂಗ್ ಈ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಹಾರ್ಡ್ ಪ್ರೂನಿಂಗ್ ಮಾಡೋಕ್ಕಂತಲೇ ಒಂದು ಸೀಸನ್ ಇದೆ. ಅದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಓಕೆ, ಸೀಸನ್ ಬರೋ ಅಷ್ಟೊತ್ತಿಗೆ ಹೂಗಳು ಬರುವಂಥದ್ದು. ಅಥವಾ ನೀವು ಈ ಟೈಮಲ್ಲಿ ಏನಾದರೂ ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ರೆ ಈಗ ಹೂ ಬಿಡುವಂಥ ಸೀಸನ್ ಆದ್ದರಿಂದ ಅದು ಹೊಸದಾಗಿ ಚಿಗುರೊಡ್ದು ಅದರಲ್ಲಿ ಮೊಗ್ಗು ಬಂದು ಹೂಗಳು ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಾಫ್ಟ್ ಪ್ರೂನಿಂಗನ್ನು ನೀವು ಈ ಟೈಮಲ್ಲಿ ಮಾಡ್ಕೋಬೋದು. ಎಲ್ಲ ಟೈಮಲ್ಲೂ ಮಾಡ್ಕೋಬೋದಾದಂಥ ಒಂದು ಪ್ರೂನಿಂಗ್ ಮೆಥಡ್ ಅಂತಂದರೆ ಅದು ಸಾಫ್ಟ್ ಪ್ರೂನಿಂಗ್. ಹಾರ್ಡ್ ಪ್ರೂನಿಂಗು ಎಲ್ಲ ಟೈಮಲ್ಲೂ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನಾನು ಹೇಳಿದ ಹಾಗೆ ಅದು ನಾವು ತುಂಬ ಸ್ಟೆಮ್ಮನ್ನು ಕತ್ತರಿಸೋದ್ರಿಂದ ತುಂಬ ದಿನ ಬೇಕು ಹೊಸ ಚಿಗುರು ಬಂದು ಹೊಸ ಮೊಗ್ಗುಗಳು ಬರೋಕ್ಕೆ. ಇದ್ರ ರಿಸಲ್ಟ್ ನಾನು ಇಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 15 ಡೇಸ್ ಆಯಿತು ನಾನು ಪ್ರೂನಿಂಗ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಅದೇ ಗಿಡನ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹೊಸದಾಗಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇಲ್ಲಿ ನೋಡಿ, ಪ್ರೂನಿಂಗ್ ಆದಮೇಲೆ ಇನ್ನೊಂದು ಈ ರೀತಿ ಪ್ರೂನಿಂಗ್ ಆಗಿರೋ ಜಾಗಕ್ಕೆ ಅರಿಶಿಣವನ್ನು ಹಚ್ಚೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಹೊಸ ಮೊಗ್ಗುಗಳು ಬರ್ತಾ ಇದೆ, ಹೊಸ ಚಿಗುರು ಬಂದಿದೆ. ಈ ರೀತಿಯಾಗಿ ನಿಮ್ಮ ಗಿಡಗಳಲ್ಲೂ ಬರಬೇಕು ಅಂತಂದರೆ ಒಂದು ಸಲ ಹೂ ಬಿಟ್ಟಿರುವಂಥ ಜಾಗವನ್ನು ನೀವು ಪ್ರೂನಿಂಗ್ ಮಾಡಲೇಬೇಕು. ಆಮೇಲೆ ಈ ರೀತಿ ಬಂದಾದ ಮೇಲೆ, ಈ ಮೊಗ್ಗುಗಳು ಬಂದಾದ ಮೇಲೆ ತುಂಬ ಓವರ್ ಫರ್ಟಿಲೈಸರ್ ಮಾಡೋ ಹಾಗಿಲ್ಲ. ಮೊಗ್ಗುಗಳು ಬರುವ ಮುಂಚೆ ನೀವು ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು. ಇನ್ನು ಫರ್ಟಿಲೈಸರ್ ಅಂದ ತಕ್ಷಣ ಯಾವ್ಯಾವ ಫರ್ಟಿಲೈಸರ್ನ ನಮ್ಮ ಗುಲಾಬಿ ಗಿಡಗಳಿಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟಿಗೆ ನಿಮಗೆ ಆನ್ಲೈನಲ್ಲಿ ಸಿಗುವಂಥ ಮಸ್ಟರ್ಡ್ ಕೇಕ್ ಪೌಡರನ್ನು ನೀವು ಯೂಸ್ ಮಾಡ್ಬೋದು. ಇದು ಬ್ಲೂಮಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಹೆಚ್ಚಾಗಿ ಹೂಗಳು ಬರುವಂಥದ್ದು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಮಸ್ಟರ್ಡ್ ಕೇಕ್ ಪೌಡ್ರನ್ನ ತೊಗೊಂಡು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿ ಅದರ ಸುತ್ತಲೂ, ಗಿಡದ ಸುತ್ತಲೂ ಹಾಕ್ಬೋದು. ಅದಾದಮೇಲೆ ಹೋಮ್ ಮೇಡ್ ಫರ್ಟಿಲೈಸರ್ ಯಾವುದಾದ್ರೂ ಹೇಳಿ ಅನ್ನೋದಾದರೆ ದ ಬೆಸ್ಟ್ ಫರ್ಟಿಲೈಸರ್, ಟಾಪ್ 1ನಲ್ಲಿರುವಂಥ ಫರ್ಟಿಲೈಸರ್ ನೀವು ಬನಾನಾ ಪೀಲ್ ಫರ್ಟಿಲೈಸರ್. ಈ ರೀತಿ ಚಿಕ್ಕದಾಗಿ ಕತ್ತರಿಸ್ಕೊಂಡು ಬನಾನಾ ಸಿಪ್ಪೆಯನ್ನು ಅದು ಮುಳುಗುವಷ್ಟು ನೀರನ್ನು ಹಾಕಿ 2-3 ದಿನ ಬಿಟ್ಟು ಆ ನೀರನ್ನು ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು. ಅದಾದಮೇಲೆ ಇನ್ನೊಂದು ಇನ್ಸ್ಟಂಟ್ ಆಗಿ ನಾವು ಕೊಡಬೇಕು ಅನ್ನೋದಾದರೆ ಕಾಫಿ ಪೌಡ್ರನ್ನ ನೀವು ಡೈರೆಕ್ಟಾಗಿ ಒಂದು ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಇದರಿಂದ pH ಲೆವೆಲ್ ಮೇಂಟೈನ್ ಆಗುತ್ತೆ. ಹಾಗೆ ಅಲ್ಕಲೈನ್ ಆಗಿರುವಂಥ ಮಣ್ಣು ಅಸಿಡಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಸಿಡಿಕ್ ಆಗಿ ಕನ್ವರ್ಟ್ ಆದ ತಕ್ಷಣ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚಾಗಿ ಹೂವಿನ ಗಿಡಗಳ ಮಣ್ಣು ಅಸಿಡಿಕ್ ಆಗಿ ಇರಬೇಕು. ಅಲ್ಕಲೈನ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಹೂ ಬಿಡೋದಿಲ್ಲ. ಇನ್ನು ನೆಕ್ಸ್ಟ್ ಟಿಪ್ ಬಂದು ನಿಮಗೆ, ಈಗ ನಾನು ಮಸ್ಟರ್ಡ್ ಕೇಕ್ ಪೌಡ್ರ್ ಹೇಳಿದೆ, ಬೋನ್ ಮೀಲನ್ನು ನೀವು ಯೂಸ್ ಮಾಡ್ಬೋದು. ಬೋನ್ ಮೀಲ್ ಅಂತ ಸಿಗುತ್ತೆ. ಸುಮಾರು ಜನ ಅದು ಯೂಸ್ ಮಾಡದೇ ಇರೋರು ಮಸ್ಟರ್ಡ್ ಕೇಕ್ ಪೌಡ್ರ್, ನೀಮ್ ಕೇಕ್ ಪೌಡ್ರ್, ಬನಾನಾ ಪೀಲ್ ಪೌಡ್ರ್, ಹಾಗೆ ಕಾಫಿ ಪೌಡರ್, ಟೀ ಪೌಡ್ರ್ ಸುಮಾರು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ
ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ನಾವು ವಾಟರ್ ಯಾವ ರೀತಿ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗಿಡದ ಮಣ್ಣು ಹಸಿ ಇದ್ದಾಗ ನೀರನ್ನು ಕೊಡೋಕ್ಕೆ ಹೋಗಬೇಡಿ. ಇದರಿಂದ ಗಿಡದ ರೂಟ್ ರಾಟ್ ಆಗಿ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮಣ್ಣು ಒಣಗಿದ್ರೆ ಮಾತ್ರ ಗಿಡಕ್ಕೆ ನೀರು ಕೊಡುವಂಥದ್ದು. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗಲೂ ನೀವು ಮಣ್ಣನ್ನು ಟಚ್ ಮಾಡಿ ನೋಡಿ, ಒಂದು 2-3 ಇಂಚು ಮಣ್ಣು ಒಣಗಿದೆ ಅಂದಾಗ ಮಾತ್ರ ಗಿಡಕ್ಕೆ ನೀರನ್ನು ಕೊಡಿ. ನೀವು ಓವರ್ ವಾಟ್ರಿಂಗ್ ಮಾಡೋದ್ರಿಂದ ಎಲೆಗಳು ಹಳದಿ ಆಗುತ್ತೆ, ಹಾಗೆ ಬಂದಿರೋಂಥ ಮೊಗ್ಗುಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಿಮಗೆ ಗಿಡದಲ್ಲಿ ಹಚ್ಚ ಹಸಿರಾಗಿ ಎಲೆಗಳು ಇರಬೇಕು, ನೋಡೋಕ್ಕೆ ತುಂಬ ಗ್ರೀನಿಶ್ ಆಗಿರಬೇಕು ಅನ್ನೋದಾದರೆ 1 ಲೀಟ್ರ್ ನೀರಲ್ಲಿ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ. ಎಪ್ಸಮ್ ಸಾಲ್ಟನ್ನು ನೀವು 1 ಲೀಟ್ರ್ ನಾರ್ಮಲ್ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡದ ತುಂಬೆಲ್ಲ ಸ್ಪ್ರೇ ಮಾಡೋದ್ರಿಂದ ಇದು ಕ್ಲೋರೋಫಿಲ್ಲನ್ನು ಜಾಸ್ತಿ ಮಾಡುತ್ತೆ. ಅಂತಂದರೆ ಕ್ಲೋರೋಫಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ. ಸೊ ಅದಕ್ಕೋಸ್ಕರ ಗಿಡದ ಎಲೆಗಳು ಹಚ್ಚ ಹಸಿರಾಗಿರುತ್ತೆ. ಇದನ್ನು ನೀವು 15 ದಿನ ಅಥವಾ 1 ತಿಂಗಳ ಗ್ಯಾಪಲ್ಲಿ ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಹಾಗೆ ನಾನು ನಿಮಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹೇಳಿದ್ನಲ್ವ, ಅದನ್ನು ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದಾದರೆ 15 ದಿನ ಒಂದು ಫರ್ಟಿಲೈಸರ್ನ ಕೊಡೋಕ್ಕೆ 15 ದಿನ ಮಿನಿಮಮ್ ಗ್ಯಾಪ್ ಇರಬೇಕು. ಮಿನಿಮಮ್ 15 ದಿನ ಗ್ಯಾಪಲ್ಲಿ ನೀವು ಫರ್ಟಿಲೈಸರ್ನ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಗಿಡಗಳು ಸತ್ತೋಗುತ್ತೆ ಪ್ಲೀಸ್. ಅದಕ್ಕೋಸ್ಕರ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್, ನಾನು ಹೇಳಿರುವಂಥ ಎಲ್ಲ ಫರ್ಟಿಲೈಸರ್ನು ನೀವು ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಬಿಸಿಲರ ಬಗ್ಗೆ ತಿಳ್ಕೊಬೇಕಲ್ವಾ. ಬಿಸಿಲು ಯಾವ ರೀತಿ ನಮ್ಮ ಗಿಡಗಳಿಗೆ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಸಿಲು ಬೀಳದೇ ಇದ್ದರೆ ನೀವು ಇಷ್ಟೆಲ್ಲ ಮಾಡಿದ್ದು ವೇಸ್ಟು. ಅದಕ್ಕೋಸ್ಕರ ನೀವು ಬಿಸಿಲಿರುವಂಥ ಜಾಗದಲ್ಲಿ ನಿಮ್ಮ ಗುಲಾಬಿ ಗಿಡವನ್ನು ಇಡಿ. ಎಷ್ಟು ಬಿಸಿಲಿರುತ್ತೋ ಅಷ್ಟು ಫೋಟೋಸಿಂಥಸಿಸ್ ಕ್ರಿಯೆ ಆಗುತ್ತೆ, ಅಷ್ಟೇ ಚೆನ್ನಾಗಿ ಹೆಲ್ದಿಯಾಗಿ ರೂಟ್ಗಳು ಬಾಂಡ್ ಆಗುತ್ತೆ, ಹಾಗೆ ಹೆಲ್ದಿಯಾಗಿ ನಿಮ್ಮ ಗಿಡದಲ್ಲಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 5 to 6 hours ಮಿನಿಮಮ್ ಬಿಸಿಲು ಬೇಕೇ ಬೇಕು. ತುಂಬ ಬಿಸಿಲಿದೆ, 40 ಡಿಗ್ರಿ ದಾಟುತ್ತೆ ಅಂದಾಗ ಸ್ವಲ್ಪ ಶೇಡೆಡ್ ಏರಿಯಾದಲ್ಲಿ ನೀವು ಈ ಗಿಡಗಳನ್ನು ಶಿಫ್ಟ್ ಮಾಡ್ಬೋದು. ಇನ್ನೊಂದು ತಲೆನೋವಿದೆ, ಏನು ಅಂತಂದರೆ ಈ ಹೂವಿನ ಗಿಡಗಳಿಗೆ ಈ ಪೆಸ್ಟ್ ಅಟ್ಯಾಕ್ ಆಗೋದೇನು ಕಡಿಮೆ ಇಲ್ಲ. ಈ ಪೆಸ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು? ಪೆಸ್ಟ್ ಯಾವ ರೀತಿಯಲ್ಲಿ ಅಟ್ಯಾಕ್ ಆಗುತ್ತೆ? ಯಾವುದೋ ಒಂದು ಗಾರ್ಡನಲ್ಲಿ ಗಿಡಕ್ಕೆ ಬಂದಿರುತ್ತೆ, ಅದು ತುಂಬ ಗಿಡಗಳಿಗೆ ಸ್ಪ್ರೆಡ್ ಆಗೋವರೆಗೂ ನಾವು ಬಿಡೋಕ್ಕೆ ಹೋಗಬಾರ್ದು. ಒಂದು 2-3 ನೀವೇನಾದರೂ ಹುಳುಗಳನ್ನ ನೋಡಿದರೆ ಇಮಿಡಿಯೇಟಾಗಿ ನೀಮ್ ಆಯಿಲ್ ಸ್ಪ್ರೇ ಅಂತ ಸಿಗುತ್ತೆ. ನೀಮ್ ಆಯಿಲ್ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು, ಆಫ್ಲೈನಲ್ಲಿ ಎಲ್ಲ ನರ್ಸರಿಗಳಲ್ಲೂ ನೀಮ್ ಆಯಿಲ್ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು 1 ಲೀಟ್ರ್ ನೀರಿಗೆ ಒಂದು 5 ml ಆಗೋಷ್ಟು ಹಾಕ್ಕೊಂಡು, ಅದು ಮಿಕ್ಸ್ ಆಗೋದಿಲ್ಲ, ಮಿಕ್ಸ್ ಆಗದೇ ಇರುವಾಗ ನೀವೇನು ಮಾಡಬೇಕು ಅಂದರೆ ಒಂದು 2 ಡ್ರಾಪು ಹ್ಯಾಂಡ್ ವಾಶನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಹುಳ ಇಲ್ಲದೇ ಇದ್ರೂ ನೀವು ಕೊಡ್ಬೋದು. ಪ್ರಿವೆನ್ಷನ್ ಆಗಿ ಹುಳ ಇದ್ದರೂ ನೀವು ಈ ಸ್ಪ್ರೇಯನ್ನು ಕೊಡ್ಬೋದು. ನಿಮ್ಮ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಿ ಹುಳುಗಳೆಲ್ಲ ಸತ್ತು ಹೋಗುತ್ತೆ. ಆಮೇಲೆ ಈ ಗುಲಾಬಿ ಗಿಡಕ್ಕೆ ಕೆಲವೊಂದು ರೋಗಗಳು ಬರುತ್ತೆ. ಏನು ಅಂತಂದರೆ ಈ ಬೂದಿ ರೋಗ ಅಂತ ಬರುತ್ತೆ, ಚಿಕ್ಕೆ ರೋಗ ಅಂತ ಬರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನೀಮ್ ಆಯಿಲ್ ಆ ಟೈಮಲ್ಲಿ ವರ್ಕ್ ಆಗೋದಿಲ್ಲ. ಅದಕ್ಕಂತಲೇ ಕೆಮಿಕಲ್ ಶಾಪಲ್ಲಿ ಸುಮಾರು ನೀವು ಗಿಡಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳಿದರೆ ಕೆಮಿಕಲ್ ಶಾಪಲ್ಲಿ ಕೊಡ್ತಾರೆ. ಬಟ್ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಮಕ್ಕಳಿರೋ ಮನೆಯಲ್ಲಂತೂ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನೀವು ಗ್ಲೌಸ್ ಹಾಕ್ಕೊಂಡು ಹಾಗೆ ಮಾಸ್ಕ್ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ನೀವು ಅದೆಲ್ಲ ಪ್ರಾಬ್ಲಮ್ ಬೇಡ ಅನ್ನೋದಾದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಬೂದಿ ರೋಗ ಹಾಗೆಯೇ ಚಿಕ್ಕೆ ರೋಗಕ್ಕೂ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಅದನ್ನು ನಾವು ಟ್ರೀಟ್ ಮಾಡ್ಬೋದು ಅನ್ನೋದನ್ನು, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಕೇರನ್ನು ತೊಗೊಂಡ್ರೆ ಮಾತ್ರ ನಿಮ್ಮ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುವಂಥದ್ದು. ಸೊ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೋಪ್ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.